ಐತಿಹಾಸಿಕ ಲಕ್ಕುಂಡಿಯಲ್ಲಿ 12 ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಅದರಲ್ಲೂ ಸಹ ಇವತ್ತು 3 ಹೆಡೆಯ ಒಂದು ಸರ್ಪದ ಒಂದು ನಾಗರ ಕಲ್ಲು ಕೂಡ ಪತ್ತೆಯಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇದೊಂದು ನಾಗರ ಶಿಲೆಯು ಕೂಡ ಈಗ ಪತ್ತೆಯಾಗಿದೆ. ಇಲ್ಲಿಯೂ ಕೂಡ ಏನು ಕಳೆದ 2-3 ದಿನಗಳ ಹಿಂದೆಯೂ ಕೂಡ ನಾಗರ ಶಿಲೆಗಳು ಕೂಡ ಪತ್ತೆಯಾಗಿದ್ದು, ಆದರೆ ಅವು ಒಂದು ಏನು ನಾಗರ ಕಲ್ಲಿಗೆ ಒಂದೇ ಹೆಡೆ ಇರ್ತಾ ಇತ್ತು. ಆದರೆ ಇವತ್ತು ವಿಶೇಷ ಅಂದರೆ ಇಲ್ಲಿ 3 ಹೆಡೆಯ ಒಂದು ನಾಗರ ಶಿಲೆ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿತ್ತು. ಇಲ್ಲಿ ನಾಗದೇವ ಇಲ್ಲಿ ನಿಧಿಯನ್ನು ಕಾಯ್ತಾ ಇದ್ದ ಅನ್ನೋಂಥ ಸಾಕಷ್ಟು ಉಲ್ಲೇಖಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಈ ನಾಗದೇವ ವಿಷ್ಣುವಿನ ಒಂದು ವಾಹನ ಆಗಿದ್ದ. ಹೀಗಾಗಿ ಅಲ್ಲಿ ಆ ಒಂದು ವಿಷ್ಣುವಿನ ಜೊತೆಗೆ ಈತ ಇರ್ತಾ ಇದ್ದ. ಹೀಗಾಗಿ ಇಲ್ಲಿ ನಿಧಿ ಇರ್ತಿತ್ತು. ಹಿಂಗೆ ನಿಧಿಯನ್ನ ಕಾಯುವಂತ ಇನ್ನು ವಿಷ್ಣುವಿನ ಒಂದು ಆಕಾರದ ಈಗ ಏನು ನಾಗರ ಕಲ್ಲು ಕೂಡ ಈಗ ಪತ್ತೆ ಆಗಿದೆ. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡಿತಾ ಹೋಗೋಣ. ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಅವರನ್ನ ಮಾತ್ರ. ಸರ್, ಈಗ ಈ ಒಂದು ವಿಶೇಷವಾದಂತಹ ನಾಗರ ಕಲ್ಲು ಕೂಡ ಈಗ ಪತ್ತೆ ಆಗಿದೆ ಸರ್. ಇದು 3 ಹೆಡೆ. ಏನು ಸರ್ ಇದ್ರ ವಿಶೇಷ ಅಂತ? ಸರ್, ಇದು ಹೆಚ್ಚಾನೆಚ್ಚು ನಿಧಿ ಎಲ್ಲಿರ್ತದೋ ಅಲ್ಲಿ ಘಟಸರ್ಪಗಳು ವಾಸವಾಗಿರ್ತವೆ. ಹೀಗಾಗಿ ನಾಗಸರ್ಪಗಳಲ್ಲಿ ಈ ಆದಿಶೇಷಗಳಲ್ಲಿ 3 ಹೆಡಿ ಸರ್ಪಗಳು, ಪಂಚಮುಖಿ ಮತ್ತು ಸಪ್ತಮುಖಿ ಬರ್ತವೆ. ಇವು ಏನು ಮಾಡ್ತಾವಂದ್ರೆ ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳನ ಗುರ್ತವನ್ನು ಮಾಡಿ ಇವು ಗುರುತಿಸ್ತವೆ. ಹಾಗಾಗಿ ಈ ಲಕ್ಕುಂಡಿಯಲ್ಲಿ ಲಕ್ಷ್ಮಿ ಎಂಬ ವಾಸಸ್ಥಳ ಇರುವ ಒಂದು ಸಂಕೇತ ಕೂಡ ಇವು ಸೂಚಿಸ್ತವೆ. ಹಂಗಾಗಿ ಇಲ್ಲಿ ಪ್ರಮುಖವಾಗಿ ರಾಜರು ಏನು ಆಳಿದರು, ಇಲ್ಲಿ ಮೊದಲನೇದಾಗಿ 101 ಬಾವಿ 101 ದೇವಸ್ಥಾನವನ್ನು ಕಟ್ಟಿಸ್ಲಿಕ್ಕೆ ಬಂದಂಥ ಕಲ್ಯಾಣಿ ಚಾಲುಕ್ಯರು ಇವು ದೇವಾದಿ ದೇವತೆಗಳನ್ನು ಹೆಚ್ಚಿನ ಒತ್ತನ್ನು ಕೊಟ್ಟು ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಮುಂದೆ ಅದೇ ರೀತಿಯಾಗಿ ಇವರು ನಮ್ಮ ಜೈನರು ಬರ್ತಾರೆ 11ರಲ್ಲಿ. ಇವರು ನೇಮಿನಾಥ ಇತ್ಯಾದಿ 24 ತೀರ್ಥಂಕರನ್ನು ಅವರು ಪೂಜಿಸ್ತಾ ಅವರು ಇಲ್ಲಿ ಇದು ಮಾಡ್ತಾರೆ. ಆದರೆ ನಾಗದೇವತೆ ಸಪ್ತಮುಖಿ ನಾಗದೇವರನ್ನು ಅವರು ಹೆಚ್ಚಾನೆಚ್ಚು ಇದು ಮಾಡ್ತಾರೆ. ಈಗ ಉದಾಹರಣೆ ನಮ್ಮ ಲಕ್ಕುಂಡಿಯಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ನಾಗಿನಾಥ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ 7 ಹೆಡಿ ಸರ್ಪ ಇದೆ. ಆದರೆ ಅಲ್ಲಿ ಪಾರ್ಶ್ವಿನಾಥ ಇಲ್ಲ. ಪಾರ್ಶ್ವಿನಾಥನ ಮೂರ್ತಿ ತೆಗೆದು ಅಲ್ಲಿ ಲಿಂಗು ಸ್ಥಾಪನೆ ಆಗಿದೆ. ಅಂದರೆ ಅದು ಕೂಡ ನಿಧಿ ಇರುವ ಸ್ಥಳ ಸೂಚಿಸುವಂಥ ಒಂದು ಗುರುತು. ಅಂದರೆ ಈ ಆದಿಶೇಷಗಳು ಇರುವುದು ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳದಲ್ಲಿ ಮಾತ್ರ. ಹೀಗೆ ಮುಂದೆ ಹೊಯ್ಸಳರ ಒಂದು ರಾಜಧಾನಿಯಾಗಿ ಇದು ಟಂಕಶಾಲೆಯನ್ನು ಮಾಡಿ ಮುತ್ತು ರತ್ನದ ವ್ಯಾಪಾರ ಮತ್ತು ಬಂಗಾರದ ನಾಣ್ಯ, ಬೆಳ್ಳಿಯ ನಾಣ್ಯ ಚಲಾವಣೆ ಮಾಡುವಾಗ ಇವುಗಳ ಗುರುತನ್ನು ನಮ್ಮ ಕಾಶಿ ವಿಶ್ವನಾಥ ಗುಡಿಯಲ್ಲಿ ಕೂಡ ಕಂಬದ ಮೇಲೆ ಅಳವಡಿಸಿದ್ದಾರೆ. ಅದೇ ರೀತಿ ಇವು ಹೆಚ್ಚಾನೆಚ್ಚು ಇವು ಘಟಸರ್ಪಗಳು ನಿಧಿಯನ್ನು ಕಾಯಲಿಕ್ಕೆ ಇರುವಂಥ ಒಂದು ಸಂಕೇತ ಅಂತ ನಾವು ಹೇಳ್ಬೋದು ಸರ. ಈ ಲಕ್ಕುಂಡಿಯಲ್ಲಿ ಹೆಚ್ಚಾನೆಚ್ಚು ಇವು ಇರುವುದರಿಂದ ಈ ಜಗದಲ್ಲಿ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಉತ್ಖನದಲ್ಲಿ ಆದರೂ ಇದ್ರೂ ಇರ್ಬೋದು, ಅದು ಪರಮಾತ್ಮ ವೀರಭದ್ರೇಶ್ವರ ಸ್ವಾಮಿಗೆ ಗೊತ್ತು ಅಂತ ಹೇಳ್ಬೋದು. ಕೆಲವೊಂದಿಷ್ಟು ನಾಗಮಣಿಗಳನ್ನ ಇಟ್ಕೊಂಡು ಅವೆಲ್ಲ ಮೇಯಕ್ಕೆ ಹೋಗ್ತಿದ್ವು. ಏನು ಸರ್ ಅದು ವಿಶೇಷ ಅಂತ? ಸರ್, ಇದರ ವಿಶೇಷತೆ ಅಂದರೆ ಇದು ತನ್ನ ಬಿಡುವಿನ ಸ್ಥಳದಲ್ಲಿ, ಅಂದರೆ ದೇವಾದಿ ದೇವತೆಗಳ ವಾಹನ ಕೂಡ ಇದು ಹೌದು, ವಿಷ್ಣುವಿನ ವಾಹನ ಹೌದು. ವೈಕುಂಠದಲ್ಲಿ ನೀವು ಚಿತ್ರವನ್ನು ನೋಡಿದರೆ ವಿಷ್ಣು ಇದರ ಮೇಲೆ ಆಸನವನ್ನು ಮಾಡಿಕೊಂಡಿದ್ದಾನೆ. ಅಲ್ಲಿ ಇದು ಹೊರಗಡೆ ಬಂದಾಗ ಮೇಯ್ಲಿಕ್ಕೆ ಹೋದಾಗ ಇದರ ಒಂದು ಮಣಿ ಇರ್ತದೆ ಇದರ ಬಾಯಿಯಲ್ಲಿ. ಆ ಮಣಿಯನ್ನು ಒಂದು ಕಡೆ ಇಟ್ಟು ಅದರ ಬೆಳಕಿನಲ್ಲಿ ಇದು ಮೇಯ್ತದೆ. ಆ ಮಣಿಯನ್ನು ಯಾರಾದರೂ ನಾವು ಇದು ಮಾಡಿದರೆ ಅದು ಎಷ್ಟೋ ಅಬ್ಜಗಟ್ಟಲೆ ಬೆಲೆ ಬಾಳುವಂಥ ಒಂದು ಇದು ಆಗ್ತದೆ. ಅದರ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಮಣಿಯನ್ನು ಆತನಿಂದ ಕಿತ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅದು ದೇವರ ನಾಗಸರ್ಪ, ಅದು ಆದಿಶೇಷನ ಮಹಾರಾಜ ಅಂದರೂ ಅಡ್ಡಿ ಇಲ್ಲ. ಹಾಗಾಗಿ ಅದು ತನ್ನ ಬೆಳಕಿನಲ್ಲಿ ಅದು ಮೇಯ್ತದೆ. ಅಂದರೆ ಅದು ಸಂಪೂರ್ಣವಾಗಿ 100 ಮೀಟರ್ನಷ್ಟು ಅಥವಾ 100ಕ್ಕಿಂತ ಹೆಚ್ಚು ಮೀಟರ್ನಷ್ಟು ಬೆಳಕನ್ನು ಅದು ಹರಡಿಸುತ್ತೆ. ಆ ಬೆಳಕಿನಲ್ಲಿ ಅದು ಇದು ಮಾಡ್ತದೆ, ಮೇಯ್ತದೆ. ಅಂದರೆ ನಾಗಮಣಿಯನ್ನು ಯಾರು ತೆಗೆದುಕೊಂಡು ಹೋದ್ರೆ ಏನಾಗ್ಬೋದು ಸರ್ ಅಂತ? ಅವರು ಉಳಿಗಾಲ ಇಲ್ಲ ಸರ್ ಅವರಿಗೆ. ಈ ನಾಗಮಣಿಯನ್ನು ಹಿಡಿಲಿಕ್ಕೆ ಬಂದವರು ಅಥವಾ ಮುಟ್ಲಿಕ್ಕೆ ಬಂದವರು ಅವರು ಯಾರೂ ಅಲ್ಲಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಸತ್ತು ಹೋಗ್ತಾರೆ. ಅತಿ ಹೆಚ್ಚು ನಾಗರಕಲ್ಲು ಲಕ್ಕುಂಡಿಯಲ್ಲಿ ಸಿಗ್ತಾ ಇರೋದು ಇಲ್ಲಿ ಸಾಕಷ್ಟು ನಿಧಿ ಸಂಪತ್ತಿದೆ ಅನ್ನೋದು ನಿಧಿಯ ಸಂಕೇತ ಅಂತ ನಾವು ಹೇಳ್ಬೋದು ಸರ್. ಇಷ್ಟು ಇಲ್ಲಿಯ ವಿಶಿಷ್ಟತೆ. ಮತ್ತು ಇಲ್ಲೇ ಏನು ಮಹಾರಾಜರು ಏನು ನಮ್ಮ ವಿಜಯನಗರ ಸಾಮ್ರಾಜ್ಯ ಏನು ಆಳ್ವಿಕೆ ಬಂತು ಆವಾಗೂ ಕೂಡ ಇಲ್ಲೇ ಸಿರಿ ಸಂಪತ್ತಿನ ಒಂದು ಇದು ಆಗ್ತದೆ, ನಾಡಾಗ್ತದೆ. ಇದು ಮುತ್ತು ರತ್ನ ಕೂಡ ಇಲ್ಲಿ ಹೇರಳವಾಗಿ ಒಂದು ಮಾರುಕಟ್ಟೆಯನ್ನು ಮಾಡಿ ಇಲ್ಲಿ ಮಾರಾಟವನ್ನು ಮಾಡುವಂಥ ಸ್ಥಳ ಆಗ್ತದೆ. ಮುಂದೆ ಹಿಂಗೆ ಆಳ್ತಾ ಇಲ್ಲಿ ಎಲ್ಲರೂ ಬಂದು ಇಲ್ಲೇ ಒಂದು ಒಂದು ಲಕ್ಕುಂಡಿ ಲಕ್ಷ್ಮಿಯ ಒಂದು ಊರು, ನಿಧಿಯ ಒಂದು ಸ್ಥಳ, ಹೀಗೆ ಒಂದು ಅವಿಶೇಷಣಗಳು ಇಲ್ಲಿ ಸಿಗಬಹುದು ಅಂತ ಹಿಂದಿನ ರಾಜ ಮಹಾರಾಜರು ಕೂಡ ಅದನ್ನು ಗುರ್ತ ಮಾಡಿ ಈ ಅವಿಶೇಷಗಳನ್ನು ಇಲ್ಲಿಟ್ಟಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ಇದು ಟಂಕಶಾಲೆ ಕೂಡ ಹೌದು. ಈ ಟಂಕಶಾಲೆ ಕೂಡ ಹೌದು. ಇಲ್ಲಿ
ಕಾಯಿನ್ಗಳನ್ನು ತಯಾರು ಮಾಡಿ ಟಂಕಶಾಲೆಯ ರೂಪದಲ್ಲಿ ಇದನ್ನು ಮಾಡಿಕೊಂಡು ಇಲ್ಲಿ ಬೆಳ್ಳಿಯ ನಾಣ್ಯ ಮತ್ತು ಬಂಗಾರದ ನಾಣ್ಯದ ಚಲಾವಣೆ ಮಾಡಿ ವ್ಯಾಪಾರವನ್ನು ಕೂಡ ಇಲ್ಲಿ ಮಾಡ್ತಾರೆ. ಹಾಗಾಗಿ ಹೇರಳವಾದ ಸಂಪತ್ತು ನಮ್ಮ ಲಕ್ಕುಂಡಿಯಲ್ಲಿ ಇದೆ ಅಂತ ನಾವು ಭಾವನೆಯನ್ನು ಮಾಡ್ಕೋಬೋದು ಸರ್. ಆದರೆ ಇಲ್ಲೇ ನಾವು ಉತ್ಖನನ ಏನು ಮಾಡ್ತಾ ಇದ್ದೇವೆ, ಇಲ್ಲೇ ಸಂಪತ್ತೇ ಸಿಗುತ್ತಂತ ನಾವು ಇದು ಮಾಡ್ತಾ ಇಲ್ಲ. ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ನಮ್ಮ ಅಧಿಕಾರಿಯ ಒಂದು ಮಾರ್ಗದರ್ಶನದ ಪ್ರಕಾರ ನಾವು ಇಲ್ಲಿ ಅವಶೇಷಗಳು ನಮಗೆ ಸಿಗಬಹುದು, ಕೆಲವು ಶಿಲೆಗಳು ಸಿಗಬಹುದು, ಕೆಲವು ಪ್ರಾಚ್ಯ ವಸ್ತುಗಳು ಸಿಗಬಹುದು ಅಂತ ನಮ್ಮ ಅನಿಸಿಕೆ ಪ್ರಕಾರ ಅದನ್ನು ಉತ್ಖನನವನ್ನು ಮಾಡ್ತಾ ಇದ್ದೇವೆ ಸರ್. ಸರ್, ಇವತ್ತು 12ನೇ ದಿನದ ಉತ್ಖನನ ಕಾರ್ಯ ಕೂಡ ನಡೆದಿದೆ ಸರ್. ಏನು ಹೇಳ್ತೀರಿ ಸರ್? ಇವತ್ತು ನಾಗರ ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಲಕ್ಕುಂಡಿಯಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ 12ನೇ ದಿನದಂದು ಯಶಸ್ವಿಯಾಗಿ ನಡೆದಿದೆ. ಇವತ್ತು ಬಿ ಬ್ಲಾಕ್ನಲ್ಲಿ 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಈ ನಮ್ಮ ಇತಿಹಾಸದಲ್ಲಿ ಹಲವಾರು ಜನ, ಹಲವಾರು ಮತಗಳು, ಹಲವಾರು ಧರ್ಮಗಳು ಅವರವರ ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಹಲವಾರು ಜನ ನಮ್ಮ ಭಾಗದಲ್ಲಿ ನಾಗರವನ್ನು ಸಹಿತವಾಗಿ ಪೂಜೆ ಮಾಡ್ತಾರೆ. ಇವತ್ತು ನಾಗರ ಒಂದು ಮೂರ್ತಿಗಳಲ್ಲಿ 3 ಹೆಡೆಯ ನಾಗರ, 5 ಹೆಡೆಯ ನಾಗರ ಮತ್ತು 7 ಹೆಡೆಯ ನಾಗರಗಳು ಅಂತ ಬರ್ತಾವೆ. ಇವತ್ತು ನಮಗೆ ಉತ್ಖನನ ಸಮಯದಲ್ಲಿ 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಆ ಒಂದು ಪ್ರಾಚ್ಯಾವಶೇಷದ ವಿಶೇಷಗಳು ಏನು ಅನ್ನುವಂಥದ್ದು ಎಲ್ಲ ಇತಿಹಾಸ ತಜ್ಞರಿಗೂ ಸಹಿತವಾಗಿ ಗೊತ್ತಿದೆ. ನಾವು ಉತ್ಖನನವನ್ನು ಮಾಡುವಂಥದ್ದು ನಿಧಿ ಆಶೆಗಲ್ಲ. ಒಟ್ಟಾರೆ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಲ್ಚೂರಿಗಳು, ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಮಂತ ಪರಂಪರೆಯನ್ನು, ಟಂಕಶಾಲೆಯನ್ನು ಹೊಂದಿ ವಾಣಿಜ್ಯ ನಗರಿಯಾದಂಥ ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಮಾಡೋದರಿಂದ ಇತಿಹಾಸಕ್ಕೆ ಪೂರಕವಾದಂಥ ಹಲವಾರು ಮಾಹಿತಿಗಳು ಸಿಗ್ತಾವು ಅನ್ನುವಂಥ ಉದ್ದೇಶದಿಂದ ಈ ಒಂದು ಉತ್ಖನನವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆಯೂ ಸಹಿತವಾಗಿ ಹಲವಾರು ಉತ್ಖನನಗಳನ್ನು ಮಾಡುವಂಥ ಉದ್ದೇಶವನ್ನು ಪ್ರಾಧಿಕಾರದ ವತಿಯಿಂದ ಹೊಂದಲಾಗಿದೆ. ಎಸ್, ಇದೆಲ್ಲವೂ ಕೂಡ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರ್ಬೋದು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಮಾತಾಗಿರುವಂಥದ್ದು. ಯಾಕಂದರೆ ಲಕ್ಕುಂಡಿಯ 12 ದಿನದ ಉತ್ಖನನದ ಸಂದರ್ಭದಲ್ಲಿಯೂ ಕೂಡ ಮುಂಜಾನೆ ಒಂದು ಮುಕುಟ ಮಣಿಯು ಕೂಡ ಸಿಕ್ಕಿತ್ತು. ಆದ ನಂತರ ಈಗ ಮಧ್ಯಾಹ್ನದ ಹೊತ್ತಿಗೆ ಒಂದು 3 ಹೆಡೆಯ ನಾಗರ ಒಂದು ಕಲ್ಲು ಕೂಡ ಪತ್ತೆಯಾಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಇದು ರಾಜ ಮಹಾರಾಜರ ಕಾಲದಲ್ಲಿಯೂ ಕೂಡ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿತ್ತು, ಸಾಕಷ್ಟು ಇಲ್ಲಿ ನಿಧಿ ಇತ್ತು. ಹೀಗಾಗಿ ಆ ನಿಧಿಯನ್ನು ಇಲ್ಲಿ ನಾಗಸರ್ಪಗಳು ಕೂಡ ಕಾಯ್ತಾ ಇದ್ವು. ಹೀಗಾಗಿ ಸಾಕಷ್ಟು ಇಲ್ಲಿ ನಿಧಿ ಸಂಪತ್ತು ಇರುವ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯ ಕೂಡ ಈಗ ಭರದಿಂದ ಸಾಗಿದೆ. ಏನೇನೆಲ್ಲ ಈ ಉತ್ಖನನದಲ್ಲಿ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂತೋಷ್ ಕೊಣೂರು, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.